ನಮಸ್ಕಾರ ಎಲ್ರಿಗೂ, ಗಣೇಶ್ ಮಾತಾಡ್ತಾ ಇರೋದು. ನಮ್ಮ ಚಾನಲ್ಗೆ ಸ್ವಾಗತ. ನಾಳೆ RCB ಮ್ಯಾಚ್ ಇದೆ ಆ್ಯಂಡ್ ನಾಡ್ದು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ಇದೆ. 2 ದಿನ ನಾನು ಇಲ್ಲ. 1ನೇ ತಾರೀಕು ಅಂದರೆ ನಾಳೆ ನೈಟ್ ನಾನು ಟ್ರಾವೆಲ್ ಮಾಡ್ತಾ ಇದ್ದೇನೆ ಆ್ಯಂಡ್ 2ನೇ ತಾರೀಕು ಹಂಪಿ ಉತ್ಸವದಲ್ಲಿ ನಾನು ಹಾಡ್ತಾ ಇದ್ದೀನಿ. ಸೊ ಹಂಪಿ ಸುತ್ತಮುತ್ತಲು ಅವರು ಯಾರಾದರೂ ನೋಡ್ತಾ ಇದ್ದರೆ ಹಂಪಿ ಉತ್ಸವಕ್ಕೆ ಬನ್ನಿ, ಅಲ್ಲಿ ಹಾಡ್ತಾ ಇದ್ದೀನಿ. ಸೊ 2 ದಿನ ವಿಡಿಯೋ ಇಲ್ಲ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಇದಾದರೂ ಓಕೆ, ಮರುದಿನ ಹಾಕ್ಬೋದು. ಬಟ್ RCBದು ತುಂಬ ಲೇಟಾಗಿರುತ್ತೆ. ಸೊ RCBದು ಮೋಸ್ಟ್ ಪ್ರಾಬಬ್ಲಿ ನಾನು ವಿಡಿಯೋ ಹಾಕ್ತಾ ಇಲ್ಲ. ನಮಸ್ಕಾರ ಎಲ್ರಿಗೆ. ಸಜ್ಜನಾರ್ದಂತರ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ ಇಲ್ಲ, ಕುಶಲ ಕ್ಷೇಮ ಸೌಖ್ಯ ಏನು ಇಲ್ಲ. RCB ಹಳ್ಳೆ ಹಿಡಿದಿದೆ. ನಾವಂದರೆ ಫಸ್ಟ್ 2 ಮ್ಯಾಚಲ್ಲಿ ನಾವು ಭಾರಿ ಹೊಗಳಿದೆವು RCBಯನ್ನು. ಓ ಮೈ ಗಾಡ್ಸ್, ಇಲ್ಲ ಏನಾಗ್ತಾ ಇದೆ ಇಲ್ಲಿ. ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಈ ಥರ ಚೇಸು, ಸೂಪರ್ ವಿಕ್ಟ್ರಿ, ಅದ್ಭುತ ಅಮೋಘ ಆಶ್ಚರ್ಯ ಅಂತೆಲ್ಲ ಹೇಳಿದೆವು. ಈಗ ಆ್ಯಕ್ಚುಲಿ ಅದ್ಭುತ ಅಮೋಘ ಅಂತ ಸಲ ಆಶ್ಚರ್ಯ ಆಗ್ತಾ ಉಂಟು. ಏನಾಗ್ತಾ ಇದೆ ಅಂತ ಹಳ್ಳ ಹಿಡಿದಿದೆ, ಪೂರ್ತಿ ಹಳ್ಳ ಹಿಡಿದಿದೆ. ಫಸ್ಟ್ 2 ಮ್ಯಾಚನ್ನು ಗೆದ್ದ ಮೇಲೆ ಸತತ 3 ಮ್ಯಾಚ್ಗಳನ್ನು RCB ಸೋತ್ರೆ. ಎಸ್ಪೆಷಲಿ ಲಾಸ್ಟ್ ಮ್ಯಾಚ್ ಅದು ವಿನ್ ಆಗುವ ಮ್ಯಾಚ್. ಲಾಸ್ಟ್ ಓವರಲ್ಲಿ 18 ರನ್. ಕಮಾನ್, ರೇಣುಕಾ ಸಿಂಗ್ ಅಂಥ ದೊಡ್ಡ ಅಂದರೆ ಎಕ್ಸ್ಪೀರಿಯನ್ಸ್ಡ್ ಬೌಲರ್, ಅದು ಸಹ ಬೌಲರ್ ಎದುರು 17 ರನ್ ಬಿಟ್ಟು ಕೊಟ್ಟದ್ದು ಅದು ಸೀರಿಯಸ್ಲಿ ಟೂ ಮಚ್ ಅಂತ ಅನಿಸಿತ್ತು. ಆ್ಯಂಡ್ ಈವನ್ ಪವರ್ ಪ್ಲೇ ಅಲ್ಲ ಸಾರಿ ಸೂಪರ್ ಓವರಲ್ಲಿ ನಾವು ಚೇಸ್ ಮಾಡಬೇಕಿತ್ತು, ಚೇಸ್ ಮಾಡಲಿಲ್ಲ. ಸೊ ಲಾಸ್ಟ್ ಮ್ಯಾಚ್ ನಾವು ವಿನ್ ಆಗಬೇಕಿತ್ತು, ಸೋತೆವು. ಓಕೆ, 2 ಗೆದ್ದೆವು, 2 ಸೋತೆವು. ಆ್ಯಂಡ್ ಗುಜರಾತ್ ಮೇಲೆ ಅಂತೂ ವಿನ್ ಆಗ್ತೇವೆ ಅಂತವೇ ಇದ್ದದ್ದು. ಯಾಕಂತಂದರೆ ಗುಜರಾತ್ ಅವರ ಹಿಸ್ಟ್ರಿಯಲ್ಲಿ WPL ಹಿಸ್ಟ್ರಿಯಲ್ಲಿ ಅವರು ನಿನ್ನೆ ತನಕ ಗೆದ್ದದ್ದು 5 ಮ್ಯಾಚ್ ಆಗಿತ್ತು. ನಿನ್ನೆದು ಒಂದು ಸೇರಿ 6 ಮ್ಯಾಚ್ ಗೆದ್ದರು. ಆ 6 ಮ್ಯಾಚಲ್ಲಿ 3 ಮ್ಯಾಚ್ RCB ಮೇಲೆ ಗೆದ್ದಿರೋದಂತೆ. ನಿನ್ನೆ ಅಂತೂ ಏನೂ ಸಹ ಹೋರಾಟವೇ ಇಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ RCB ಹೊಡೆದದೇ 125 ರನ್. ಎಲ್ಲಿ ಸಾಕು? ಪ್ರಾಕ್ಟಿಕಲಿ ಸ್ಪೀಕಿಂಗ್, ಆನೆಸ್ಟಾಗಿ ಹೇಳೋದಿದ್ರೆ RCB ಈ ಸಲದ ಬೌಲಿಂಗ್ ವೀಕ್ ಉಂಟು. RCB ಅವ್ರದ್ದು ಬೌಲಿಂಗ್ ಇಲ್ಲ. ಯಾಕಂತಂದರೆ ಸುಮಾರು ಜನ ಇಂಜೂರ್ಡ್. ಆಶಾ ಆಗಿರ್ಬೋದು, ನಮ್ಮ ಶ್ರೇಯಾಂಕ ಪಾಟೀಲ್ ಆಗಿರ್ಬೋದು, ಸೋಫಿಯಾ ಆಗಿರ್ಬೋದು. ಸೊ ಇವರೆಲ್ಲ ಯಾರು ಇಲ್ಲ. ಸೊ ಇಲ್ಲದಿರೋದ್ರಿಂದಾಗಿ ನಮ್ಮ ಬೌಲಿಂಗ್ ವೀಕ್ ಅಂತವೇ ಅನ್ನಿಸ್ತಾ ಇತ್ತು. ಈವನ್ ಏಕ್ತಾ ಬೆಸ್ಟ್ ಅವರು ಏನು ಎಫೆಕ್ಟಿವ್ ಅಂತ ಅನ್ನಿಸ್ಲಿಲ್ಲ. ಕೊನೆಗೆ ಅವರ ಬದಲು ಪ್ರೇಮ ಅವ್ರನ್ನ ಹಾಕ್ಕೊಂಡ್ರು. ಓ ಮೈ ಗಾಡ್, ಅವರು 1 ಓವರಿಗೆ 19 ರನ್ ಹೊಡಿಸ್ಕೊಂಡ್ರು. ಸೊ ಅದರಿಂದ ಬೌಲಿಂಗ್ ವೀಕ್ ಇರುವಾಗ ಅಟ್ಲೀಸ್ಟ್ ಬ್ಯಾಟಿಂಗಲ್ಲಿ ರನ್ ಹರಿದು ಬರಬೇಕಾಗ ಟ್ರೈ ಮಾಡ್ಬೋದು. ರೇಣುಕಾ ಸಿಂಗ್ ಟು ಎನ್ ಎಕ್ಸ್ಟೆಂಟ್ ಓಕೆ ವಿಕೆಟ್ ತೆಗಿತಾ ಇದ್ದಾರೆ. ನಿನ್ನೆ ಸಹ ವಿಕೆಟ್ ತೆಗೆದು 2 ವಿಕೆಟ್. ವೇರಮ್ ಅವರು ವಿಕೆಟ್ ತೆಗಿತಾ ಇದ್ದಾರೆ. ಟಾಪ್ 2 ಬೌಲರ್ಸ್ ನೋಡೋದಿದ್ರೆ ಅವರಿಬ್ಬರೇ ಇದ್ದಾರೆ, ರೇಣುಕಾ ಸಿಂಗ್ ಮತ್ತು ವೇರಮ್ ಇದ್ದಾರೆ. ಅದಾದಮೇಲೆ ಯಾರೂ ಇಲ್ಲ ಸ್ಟಾರ್ಟ್ಸಲ್ಲಿ. ಮತ್ತು 10ನೇ ಪ್ಲೇಸಲ್ಲಿ ಏನೋ ಕಿಮ್ ಗಾರ್ತ್ ಅವರು ಬರ್ತಾರೆ. ಅವರು ವಿಕೆಟ್ ತೆಗೆದ್ರು, ಇಲ್ಲ ಇದ್ರೆ ಇಲ್ಲ. ಸೊ ಆ ಥರದ ಸ್ಥಿತಿ ಇರುವಾಗ ನಮ್ಮ ಬ್ಯಾಟಿಂಗಲ್ಲಾದರೂ ರನ್ ಹರಿದು ಬರಬೇಕು. ರನ್ನೇ ಇಲ್ಲ. ಸ್ಮೃತಿ ಮಾಂಧನ್ ಅವರು ಅಂದರೆ ಅವರು ಮಂದಗತಿಯ ಆಟಕ್ಕೆ ಏನೋ ಮುಖ ಮಾಡಿದ್ದಾರೆ ಅಂತ ಕಾಣ್ತದೆ. 20 ಬಾಲ್ ಆಡಿ ಹೊಡೆದದ್ದು 10 ರನ್. ಪವರ್ ಪ್ಲೇಲಿ ಔಟ್ ಆದರು. ಅದು ಸಹ ನನಗೆ ಪವರ್ ಪ್ಲೇಲಿ ಬೌಂಡ್ರಿಯಲ್ಲಿ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರೆ ಒಂದು ಎಷ್ಟು ಇರಿಟೇಟ್ ಆಗ್ತದೆ ಅಂತಂದರೆ, ಇಬ್ಬರೇ ಫೀಲ್ಡರ್ಸ್ ಹೊರಗಡೆ ಇರುವಾಗ ಆ ಇಬ್ಬರು ಫೀಲ್ಡರಲ್ಲಿ ಒಬ್ಬರನ್ನು ಕರೆಕ್ಟಾಗಿ ಚೂಸ್ ಮಾಡಿ ಗೋ ಅಂತ ಕ್ಯಾಚ್ ಪ್ರಾಕ್ಟೀಸ್ ಕೊಟ್ಟು ಔಟ್ ಆದಾಗ ಸಂಕಟ ಆಗ್ತದೆ. ಆ್ಯಂಡ್ ಪೆರ್ರಿ ಅವರು ಡಿಸೈಡ್ ಮಾಡಿದ್ರು ಅಂತ ಕಾಣ್ತದೆ. ಅಲ್ಲ, ನಾನು ಲಾಸ್ಟ್ 2 ಮ್ಯಾಚ್ ಏಕಾಂಗಿ ಹೋರಾಟ ಆ ರೇಂಜಿಗೆ ಹೊಡೆದು ಸಹ RCB ವಿನ್ ಆಗ್ತಾ ಇಲ್ಲ. ನಾನು ಯಾಕೆ ಹೊಡಿಬೇಕು? ಸಾಲಿ ಮಾರೆ, ನೀವೆಂತ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಅವರು ನಿನ್ನೆ ಡಕ್ಔಟ್ ಆದರು. ಅವರೇ ಆಡದಿದ್ದರೆ ಇನ್ನು ಸ್ಕೋರ್ ಎಲ್ಲಿ ಬರ್ತದೆ? ಸ್ಮೃತಿ ಸಹ ಇಲ್ಲ, ಪೆರಿ ಸಹ ಇಲ್ಲ. ಓಕೆ, ಟು ಆನ್ ಎಕ್ಸ್ಟೆಂಟ್ ಕನ್ನಿಕಾ ಆಹುಜಾ ಮತ್ತು ಎಂಥ ರಾಘವಿ ಬಿಸ್ತ್ ಅವರು ಟು ಆನ್ ಎಕ್ಸ್ಟೆಂಟ್ ಆಡಿದ್ರು. ಬಟ್ ಎಲ್ಲಿ ಸಹ ಟೇಕ್ ಆಫೇ ಆಗಲಿಲ್ಲ ಇನ್ನಿಂಗ್ಸು. ಲಾಸ್ಟಿಗೆ ವೇರಮ್ ಮತ್ತು ಒಂದು ಡಬಲ್ ಡಿಜಿಟ್ ಹೊಡೆದೋದ್ರಿಂದ 120 ಕ್ರಾಸ್ ಆಯಿತು. ಬಿಟ್ಟರೆ ನಿನ್ನೆಯ ಆಟ ಏನೂ ಇರಲಿಲ್ಲ. ಮತ್ತು ನಮ್ಮ RCB ವನಿತೆಯರು ನೋಡಿದರೆ ಗಾರ್ಡ್ನರ್ ಅವರಿಗೆ ಎಂತ ಅನ್ನಿಸ್ತದೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಫಸ್ಟ್ ಮ್ಯಾಚ್ GG ವಿರುದ್ಧವೇ ಇದ್ದದಲ್ಲ, ಅಲ್ಲಿ ನಮ್ಮ ಏನು ಕನಿಕಾ ಆಹುಜಾ ಮತ್ತು ರಿಚಾ ಘೋಷ್ ಅವರು ಸೇರಿಕೊಂಡು ಒಂದು ಅನ್ಬಿಲೀವೇಬಲ್ ವಿಕ್ಟ್ರಿ ಬಂತು. ಆ ಮ್ಯಾಚಲ್ಲಿ ಸಹ ಗಾರ್ಡ್ನರ್ ಅವರು ಬಾಯಿಗೆ ಬಂದಾಗ, ಅಂದರೆ ಬಾಯಿಗೆ ಮನಸ್ಸಿಗೆ ಬಂದಾಗೆ ಹೊಡೆದಿದ್ದು. 8 6 ಹೊಡೆದಿದ್ದು ಅಂತ ಕಾಣ್ತದೆ, 8-6 ಏನೋ. ನಿನ್ನೆ ಸಹ ಹಾಗೆ 30 ಬಾಲಲ್ಲಿ 50 ರನ್ ಚಚ್ಚುತ್ತಾನೇ ಇದ್ದರು. ಲಾಸ್ಟಿಗೆ ಇನ್ನೇನು ವಿನ್ನಿಂಗ್ ರನ್ಸ್ ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ಅವರು ಔಟ್ ಆದದ್ದು. ಇಲ್ಲದ್ರೆ ಅವ್ರು ನಾಟ್ ಔಟ್ ಆಗೇ ಇರ್ತಾಯಿದ್ರು. ಅವರ ಕ್ಯಾಪ್ಟನ್ನಿಂದ ಕ್ಯಾಪ್ಟನ್ಸ್ ನಾಕ್ ಬಂತು. ನಮ್ಮ ಕ್ಯಾಪ್ಟನ್ನಿಂದ ಎಂತ ಸಹ ಬರಲೇ ಇಲ್ಲ. 20 ಬಾಲಿಗೆ 10 ರನ್, ಫ್ಯಾಂಟಾಸ್ಟಿಕ್. 50 ಸ್ಟ್ರೈಕ್ ರೇಟಲ್ಲಿ ಆಟ ಆಡಿದರು. ಅಂದರೆ ಇದೇನಾಯ್ತಿದು ಸಡನ್ನ ಎಂತಾಯಿತು ಅಂತ ಒಂಥರ ಬೇಜಾರು ಅಷ್ಟೇ. ಎನಿವೇಸ್ ಲಾಸ್ಟ್ ಟೈಮ್ ಇದು ಚಾಂಪಿಯನ್ ಆಗಿದ್ದಾರೆ. ಸೊ ಅದೊಂದು ದೃಷ್ಟಿಯಿಂದ ನಾವು ಜಾಸ್ತಿ ಕ್ರಿಟಿಸೈಸ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಅಟ್ಲೀಸ್ಟ್ ಚಾಂಪಿಯನ್ ಆದ್ರಲ್ಲ ಮಾರ, ನಮ್ಮ ಮೆನ್ಸ್ ಟೀಮಿಗೆ ಕಂಪೇರ್ ಮಾಡಿದರೆ ಅಟ್ಲೀಸ್ಟ್ ಚಾಂಪಿಯನ್ ಆಗಿದ್ದಾರೆ ಅಂತ ಒಂದು ಸಮಾಧಾನ.
ಬಟ್ ಸ್ಟಿಲ್ ಲಾಸ್ಟ್ 3 ಮ್ಯಾಚ್ ಎಸ್ಪೆಷಲಿ ನಿನ್ನೆದು ಮ್ಯಾಚ್ ಅಂತೂ ತಲೆ ಹಾಳಾಯ್ತಪ್ಪ. ಏನಿದು, ಒಂಚೂರು ಕಾಂಪೀಟ್ ಆದರೂ ಮಾಡಬೇಕಲ್ಲ. ಏನೋ ಹೋದ ಪುಟ್ಟ ಬಂದ ಪುಟ್ಟ ಥರ ಇತ್ತು, ಮ್ಯಾಚ್ ಆಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರ ಇತ್ತಪ್ಪ. ನಿನ್ನೆ ಸಿಕ್ಕಾಪಟ್ಟೆ ಬೇಜಾರಾಯಿತು, ಬೋರ್ ಆಯಿತು, ಆಶ್ಚರ್ಯ ಆಯಿತು. ಇದೇನಿದು ಫೈಟ್ ಕೂಡ ಕೊಡ್ತಾ ಇಲ್ವಲ್ಲ ಅಂತ ಆಶ್ಚರ್ಯ ಆಯಿತು. ನಿಮ್ಗೇನು ಅನಿಸೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇವತ್ತು ಮ್ಯಾಚ್ ಉಂಟು ಮಾರ್ರ. ಈ ಏನು ಆಸ್ಟ್ರೇಲಿಯಾ ವರ್ಸಸ್ ಅಫ್ಘಾನಿಸ್ತಾನ್ ರಿವೆಂಜ್ ತಗೊಳ್ತಾರ? ಆಸ್ಟ್ರೇಲಿಯಾ ಮೇಲೆ ರಿವೆಂಜ್ ತಗೊಳ್ಳಿ ಅಂತ ನಾನೊಂದು ಆಶಿಸ್ತಾ ಇದ್ದೇನೆ. ಆ್ಯಂಡ್ ಮತ್ತೊಮ್ಮೆ RCBದು ಮ್ಯಾಚಿದು ವೀಡಿಯೋ ಬರೋದು 99.99% ಡೌಟು. ಅಂದರೆ ಆ ದಿನ ಅಂತೂ ಬರೋದೇ ಇಲ್ಲ, ನಾಳೆ ಅಂತೂ ಬರೋದೇ ಇಲ್ಲ ಬಿಡಿ. ನಾಳೆ ನಾಡ್ದು 2 ದಿನ ಈ ಚಾನಲಲ್ಲಿ ಯಾವುದೇ ತರಹದ ವೀಡಿಯೋಗಳು ಇರುವುದಿಲ್ಲ. ಮತ್ತು ವೀಡಿಯೋಲ್ಲಿ ಅಂತ ದಯವಿಟ್ಟು ಮೆಸೇಜ್ ಮಾಡಬೇಡಿ. ನಾನು ಸ್ಟಾರ್ಟಿಂಗಲ್ಲಿ ಸಹ ಹೇಳಿದ್ದೇನೆ, ಎಂಡಿಂಗಲ್ಲಿ ಸಹ ಹೇಳಿದ್ದೇನೆ. 2ನೇ ತಾರೀಕು ಬನ್ನಿ. ನೀವು ಎಲ್ಲಿ ಹಂಪಿ ಸೈಡ್ ಅವರಿದ್ದರೆ ದಯವಿಟ್ಟು ಬನ್ನಿ. ಸರಿಯಾಗಿ ಬರುವ. ನಮಸ್ಕಾರ.